ಒಂದು ಪ್ರಕರಣ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ, ಅದರಲ್ಲಿ ಒಬ್ಬ ಅಧಿಕಾರಿ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಆ ಭ್ರಷ್ಟ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪದ ತನಿಖೆಯನ್ನು ಮಾಡಬೇಕು. ಆದರೆ ಇಲ್ಲಿ ಭ್ರಷ್ಟ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋ ಬದಲಿಗೆ ಪ್ರಮೋಷನನ್ನು ಕೊಡಲಾಗಿದೆ. HM ಜನಾರ್ದನ್ ಎನ್ನುವ ಅಧಿಕಾರಿಗೆ ಇದೀಗ ರಾಜ್ಯ ಸರ್ಕಾರ ಮುಂಬಡ್ತಿಯನ್ನು ಕೊಟ್ಟಿದೆ. ಸಾಲು ಸಾಲು ಭ್ರಷ್ಟಾಚಾರ ಆರೋಪ ಇವ್ರ ಮೇಲೆ ಇರುವಂಥದ್ದು. ಜನಾರ್ದನ್ ಅವರು ಎದುರಿಸ್ತಾ ಇರೋದು ಯಾವುದೋ ಒಂದು ಕೇಸ್ ಅಲ್ಲ, ಎರಡು ಕೇಸ್ ಅಲ್ಲ, ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಇವರ ವಿರುದ್ಧ ಕೇಳಿ ಬರ್ತಾನೇ ಇದ್ದಾವೆ. ಆದರೂ ಕೂಡ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಂಡು ಅವರ ಮೇಲೆ ಬಂದಿರುವ ಆರೋಪದ ತನಿಖೆಯನ್ನು ಮಾಡಿಸುವ ಬದಲು ಈಗ ಮಾಡ್ತಾ ಇರುವಂಥದ್ದೇನು, ಅವರಿಗೆ ಪ್ರಮೋಷನನ್ನು ಕೊಟ್ಟಿದೆ. ಲೋಕಾಯುಕ್ತದಿಂದ ಒಂದು ಕಡೆ ವಿಚಾರಣೆ ನಡೀತಾ ಇದೆ ಇವರ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ. ಆದರೆ ಇದಕ್ಕೆ ಸರ್ಕಾರ ಡೋಂಟ್ ಕೇರ್ ಅಂತೇಳಿ ತಲೆ ಕೆಡಿಸ್ಕೊಂಡೇ ಇಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಸದ್ಯ ಜನಾರ್ದನ್ಗೆ ಪ್ರಮೋಷನ್ ಸಿಕ್ಕಿರುವಂಥದ್ದು. KREIS ಸೊಸೈಟಿಗೆ ಪ್ರಮೋಷನ್ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಧೀಕ್ಷಕ ಅಭಿಯಂತರರಾಗಿದ್ದಂಥವರನ್ನು ಈಗ ಮುಖ್ಯ ಅಭಿಯಂತರರಾಗಿ, ಚೀಫ್ ಇಂಜಿನಿಯರ್ ಆಗಿ ಮುಂಬಡ್ತಿಯನ್ನು ಕೊಟ್ಟಿರುವಂಥದ್ದು ಜನಾರ್ದನ್ಗೆ. ನೋಡಿ, ಇವರೇ ಜನಾರ್ದನ್ನು ಈಗ ಅವರನ್ನು ಮುಖ್ಯ ಅಭಿಯಂತರರಾಗಿ, ಅಧೀಕ್ಷಕ ಅಭಿಯಂತರರಿಂದ ಮುಖ್ಯ ಅಭಿಯಂತರರಾಗಿ ಅವರಿಗೆ ಮುಂಬಡ್ತಿಯನ್ನು ಕೊಟ್ಟು ಲೋಕೋಪಯೋಗಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಮತ್ತೊಂದು ಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ನಗದು ಇದೆಲ್ಲ ಜನಾರ್ದನ್ ಅವರ ಮೇಲೆ ಈ ಹಿಂದೆ ಯಾವಾಗ ದಾಳಿಗಳು ನಡೆದಿದ್ವು ಆಗ ಪತ್ತೆಯಾಗಿರುವಂತಹ ನಗದು, ಚಿನ್ನಾಭರಣ, ಸಾಕಷ್ಟು ದಾಖಲೆಗಳು, ಹೀಗೆ ಹಲವು ವಸ್ತುಗಳು ಪತ್ತೆಯಾಗಿ ಅವನ್ನು ಜಪ್ತಿ ಮಾಡಿ ಸದ್ಯ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ವಿಚಾರಣೆ ನಡೀತಾ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಜನಾರ್ದನ್ ಅವರಿಗೆ ಪ್ರಮೋಷನನ್ನು ಕೊಟ್ಟು ಗನಂದಾರಿ ಕೆಲಸ ಮಾಡಿದ್ದೀರಾ ಅಂತೇಳಿ ಪ್ರಮೋಷನ್ ಕೊಟ್ಟಂಗಿದೆ. ಇದು ಅವರಿಗೆ ಮುಖ್ಯ ಅಭಿಯಂತರರನ್ನಾಗಿ ಕಳುಹಿಸಿಕೊಡಲಾಗಿರುವಂಥದ್ದು. ಲೋಕೋಪಯೋಗಿ ಇಲಾಖೆಯಿಂದ ಈ ಪ್ರಮೋಷನನ್ನು ನೀಡಲಾಗಿದೆ. ಹಾಗಿದ್ರೆ ಈ ಜನಾರ್ದನ್ ಅವರ ಮೇಲೆ ಏನೆಲ್ಲ ಆರೋಪಗಳಿದ್ದಾವೆ ಅಂಥೇಳಿ ನೋಡ್ತಾ ಹೋಗೋಣ. ಶಿಕ್ಷಣ ಸಂಸ್ಥೆಗಳ ಸಂಘದ ಕಟ್ಟಡಗಳ ನಿರ್ಮಾಣಕ್ಕೆ ನಿಯಮ ಬಾಹಿರವಾಗಿ ಟೆಂಡರನ್ನು ಕರೆಯಲಾಗಿದೆ. ಕಾನೂನು ಬಾಹಿರವಾಗಿ ಟೆಂಡರನ್ನು ಕರೆದು ಅದರಲ್ಲಿ ಒಂದೆರಡಲ್ಲ 100 ಕೋಟಿ ರೂಪಾಯಿಯ ಅಕ್ರಮವನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುತ್ತೆ. 500 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರವನ್ನು ನಡೆಸಿರುವ ಬಗ್ಗೆ ಜನಾರ್ದನ್ ವಿರುದ್ಧ ದೂರು ದಾಖಲಾಗತ್ತೆ. ಕ್ರೈಸ್ ಕಚೇರಿ ತಾಂತ್ರಿಕ ವಿಭಾಗದಲ್ಲೂ ಕೂಡ ಗೋಲ್ಮಾಲ್ ಆಗಿದೆ. ಅದಕ್ಕೂ ಕೂಡ ರೂವಾರಿ ಇದೆ ಜನಾರ್ದನ್ ಅಂಥೇಳಿ ಒಂದು ಆರೋಪ ಇದೆ. ರಾತ್ರಿ 18 ಟೆಂಡರ್ಗಳನ್ನು ಫೈನಲ್ ಮಾಡಾಕಿದಾರಂತೆ. ಅದೆಂಗೆ ಸ್ವಾಮಿ, 18 ಟೆಂಡರ್ಗಳನ್ನು ಒಂದು ರಾತ್ರಿಯಲ್ಲಿ ಮುಗಿಸೋಕ್ಕಾಗತ್ತೆ? ಇದಕ್ಕೋಸ್ಕರ ಇವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋದು ಆರೋಪ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕೆಲವು ಆಯ್ದ ಗುತ್ತಿಗೆದಾರರಿಗೆ ಟೆಂಡರ್ ಹಂಚಿಕೆಯನ್ನು ಮಾಡೋದು, ನಿಯಮಾನುಸಾರ ಯಾರಿಗೆ ಕೊಡಬೇಕೋ ಅವರನ್ನು ಬಿಡೋದು, ತಮಗೆ ಅನುಕೂಲ ಆಗುವಂತಹ, ತಮಗೆ ಕಮಿಷನನ್ನು ಕೊಡುವಂತಹ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುವಂಥವರಿಗೆ ಇವರು ಅನುಕೂಲವನ್ನು ಮಾಡಿಕೊಡೋದು. ಟೆಂಡರ್ ಹಂಚಿಕೆಯನ್ನು ಮಾಡಿ ಜನಾರ್ದನ್ 18% ಕಮಿಷನನ್ನು ಪಡೆದಿದ್ದಾರೆ. ತಮಗೆ ಬೇಕಾದಂತಹ ಆಯ್ದ ಗುತ್ತಿಗೆದಾರರಿಗೆ ಕೊಟ್ಟು ಟೆಂಡರ್ಗಳನ್ನು, ಅದಕ್ಕೋಸ್ಕರ ಬದಲಿಯಾಗಿ 18% ಕಮಿಷನ್. ನಾನು ನಿನಗೆ ಟೆಂಡರ್ ಕೊಟ್ಟಿದ್ದೀನಿ, ನೀನು ನನಗೆ ಕಮಿಷನ್ ಕೊಡು ಅಂಥೇಳಿ. ಇನ್ನು ತಲಕಾಡು ಅಭಿವೃದ್ಧಿಗೆ ನೀಡಿದಂತಹ 400 ಕೋಟಿ ರೂಪಾಯಿಯ ಅನುದಾನದಲ್ಲೂ ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಇದೆ. ಇದರಲ್ಲಿ ಎಷ್ಟು ಹೊಡೆದಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಬೇಕು. ಟಿ ನರಸೀಪುರದಲ್ಲಿ AEE ಆಗಿದ್ದಂತಹ ಸಂದರ್ಭದಲ್ಲಿ 400 ಕೋಟಿ ರೂಪಾಯಿಯ ಗೋಲ್ಮಾಲ್ ಆರೋಪ ಕೇಳಿಬಂದಿರೋದು. ನಮ್ಮ ಪ್ರತಿನಿಧಿ ರಘುಪಾಲ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಘು, ಒಂದಲ್ಲ ಎರಡಲ್ಲ 10 ಆರೋಪಗಳು ಇವ್ರ ಮೇಲಿದ್ದಾವೆ. ಅದು ಒಂದೊಂದರಲ್ಲೂ 100 ಕೋಟಿ ಆರೋಪಗಳಿರೋದು ಕೂಡ 100 ಕೋಟಿ ಹಗರಣ ಆಗಿದೆ ಅಂಥೇಳಿ. ಅಂತಹ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನು ಸಸ್ಪೆನ್ಷನ್ನಲ್ಲಿಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಏನೂ ಬಂದಿಲ್ಲ ಅಂದರೆ ಸಾಬೀತಾದ ಮೇಲೆ ಯಾವ ರೀತಿಯಲ್ಲಿ ನಿಯಮಗಳಿದೆಯೋ ಅದರ ಪ್ರಕಾರ ಇವರನ್ನು ವಾಪಸ್ ಕೆಲಸಕ್ಕೆ ತಗೋಬೇಕು. ಆದರೆ ಇನ್ನು ತನಿಖೆನೇ ಮುಗಿದಿಲ್ಲ, ವಿಚಾರಣೆ ಹಂತದಲ್ಲಿರುವಾಗಲೇ ಪ್ರಮೋಷನ್ ಬೇರೆ ಕೊಡ್ತಾ ಇದ್ದಾರಲ್ಲ ಸರ್ಕಾರ, ಏನು ಹೇಳಬೇಕು ಅಂತ?
ನವೀನ್, ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು ಇರುವಂತಹ ಎಂ ಜನಾರ್ದನ್ಗೆ ರಾಜ್ಯ ಸರ್ಕಾರ ಪ್ರಮೋಷನ್ ನೀಡುವ ಮೂಲಕ ವ್ಯವಸ್ಥೆಯನ್ನೇ ಅಣಕಿಸುವಂತಹ ಜೊತೆಗೆ ಹಾಸ್ಯಾಸ್ಪದ ನಡೆಯನ್ನ ರಾಜ್ಯ ಸರ್ಕಾರ ಇವತ್ತು ಅನುಸರಿಸಿರುವಂತದ್ದು. ಈತನ ವಿರುದ್ಧ ಈಗ ಸರ್ಕಾರ ಪ್ರಮೋಷನ್ ಕೊಟ್ಟಿರುವುದಕ್ಕೆ ಎಲ್ಲೆಡೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ಆತ ಕೆಲಸ ಮಾಡ್ತಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಜೊತೆಗೆ ಈತ ಮೂಲ ಸಂಸ್ಥೆ ಇಲಾಖೆ ಆಗಿರುವಂತಹ PW ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಈತನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಈತನ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳಿರುವಂತದ್ದು. ಈತನ ಮೇಲೆ ಲೋಕಾಯುಕ್ತ ದಾಳಿ ಆದಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಕೂಡ ಸಾಲು ಸಾಲು ಆರೋಪಗಳನ್ನ, ಜೊತೆಗೆ ಈತ ಯಾವ್ಯಾವ ಇಲಾಖೆಗಳಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೆಸಿದ್ದಾನೆ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡುವಂತಹ ಕೆಲಸ ನ್ಯೂಸ್ ಫಸ್ಟ್ ಕನ್ನಡ ಮಾಡಿತ್ತು. ಇದೀಗ ಈತನಿಗೆ SE ಸೂಪರಿಂಟೆಂಡೆಂಟ್ ಇಂಜಿನಿಯರ್ನಿಂದ CEಗೆ ಚೀಫ್ ಇಂಜಿನಿಯರ್ಗೆ ರಾಜ್ಯ ಸರ್ಕಾರ ಪ್ರಮೋಷನ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಈತನ ವಿರುದ್ಧ ಲೋಕಾಯುಕ್ತ ದಾಳಿ ಮಾಡುತ್ತೆ. ಲೋಕಾಯುಕ್ತ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಲೆಕ್ಕಕ್ಕೆ ಸಿಗದಂತಹ ಆಸ್ತಿ ಪಾಸ್ತಿ ಪತ್ತೆಯಾಗುತ್ತೆ. ಜೊತೆಗೆ ಈತ ಬೇರೆ ಬೇರೆ ಊರುಗಳಲ್ಲಿ ಮನೆಗಳನ್ನ ಕಟ್ಟಿರುವಂತದ್ದು, ಜೊತೆಗೆ ಈತನ ಕೃಷಿ ಜಮೀನುಗಳು, ಮನೆಯಲ್ಲಿರುವಂತಹ ಕ್ಯಾಶ್ ಎಲ್ಲವೂ ಕೂಡ ಪತ್ತೆಯಾಗುತ್ತೆ. ಈಗ ವಿಚಾರಣೆ ಹಂತದಲ್ಲಿದೆ. ಲೋಕಾಯುಕ್ತ ಇಲಾಖೆಯಲ್ಲಿ ಈತನ ವಿರುದ್ಧ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಹೀಗಿರುವಾಗ PW ಡಿಪಾರ್ಟ್ಮೆಂಟ್ ಇಂದ ಲೋಕೋಪಯೋಗಿ ಇಲಾಖೆ ಅಡಿ ಬರುವಂತಹ PWD ನಲ್ಲಿ ಈತನಿಗೆ ಮತ್ತೆ ಪ್ರಮೋಷನ್ ಅನ್ನ ಕೊಟ್ಟಿರುವಂತದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಿರುವಂತದ್ದು. ಯಾಕಂದ್ರೆ ಈತ ಈಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರಲ್ಲಿ SE ಆಗಿ ಅಧೀಕ್ಷಕ ಇಂಜಿನಿಯರ್ ಆಗಿ ಈತ ಕೆಲಸ ಮಾಡ್ತಿರುವಂತದ್ದು. ಈ ನಡುವೆ ಈತನಿಗೆ PW ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಅನ್ನ ಕೊಟ್ಟು ಚೀಫ್ ಇಂಜಿನಿಯರ್ಗೆ ಪ್ರಮೋಷನ್ ಅನ್ನು ಕೊಡಲಾಗಿದೆ. ಜೊತೆಗೆ ಈತ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ SE ಪೋಸ್ಟೇ ಸಾಕಷ್ಟು ಉನ್ನತ ಪೋಸ್ಟ್ ಆಗಿರುವಂತದ್ದು. ಈಗ ಆತನಿಗೆ CE ಪೋಸ್ಟ್ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ SE ಪೋಸ್ಟ್ ಅನ್ನು ಹುದ್ದೆಯನ್ನೇ ಉನ್ನತೀಕರಿಸಿ CE ಆತ ಅಲ್ಲೇ ಕೆಲಸ ಮಾಡೋದಕ್ಕೆ ಈಗ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಯಾವಾಗ ಈತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಈ ಒಂದು ಇಲಾಖೆಗೆ SE ಆಗಿ ನೇಮಕಗೊಳ್ತಾನೆ ಅಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆಸಿರುವಂತಹ ಗಂಭೀರ ಆರೋಪಗಳು ಈತನ ಮೇಲೆ ಇರುವಂಥದ್ದು. ಯಾಕಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಹ ಟೆಂಡರ್ನಲ್ಲಿ ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾನೆ ಅನ್ನೋ ಆರೋಪ ಇರುವಂಥದ್ದು. ಯಾಕಂದ್ರೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಒಂದು ಆದೇಶ ಜೊತೆಗೆ ಅವರ ಒಂದು ನಿಯಮಗಳನ್ನು ಕೂಡ ಪಾಲಿಸದೆ ಈತ ರಾತ್ರೋರಾತ್ರಿ ಸುಮಾರು 18 ಟೆಂಡರ್ಗಳನ್ನು ಫೈನಲ್ ಮಾಡಿ ಕಿಕ್ ಬ್ಯಾಕ್ ಅನ್ನು ಪಡೆದಿರುವಂತಹ ಗಂಭೀರ ಆರೋಪ ಇದೆ. ಸುಮಾರು 18% ಕಿಕ್ ಬ್ಯಾಕ್ ಪಡೆದು ಈತ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಅಂತೇಳಿ ಈತನ ವಿರುದ್ಧ ಲೋಕಾಯುಕ್ತದಲ್ಲಿ ಸುಮಾರು 500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿದ್ದಾನೆ ಅಂತೇಳಿ ದೂರು ದಾಖಲಾಗಿದೆ. ಇದರ ಜೊತೆಯಲ್ಲಿ ಈ ಹಿಂದೆ ಇದ್ದಂತಹ ಇಲಾಖೆಗಳಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡೋದರ ಜೊತೆಗೆ ಒಂದು ಸಹ ಇಂಜಿನಿಯರ್ಗಳು ಏನಿದ್ದಾರೆ ಅವರು ಕೂಡ ಕಿರುಕುಳ ಕೊಟ್ಟಿರುವಂತಹ ಆರೋಪ ಇದೆ. ಜೊತೆಗೆ ಈತ ನರಸೀಪುರದಲ್ಲಿ AAA ಆಗಿದಂತಹ ಸಂದರ್ಭದಲ್ಲಿ ತಲಕಾಡು ಪಂಚಲಿಂಗ ದರ್ಶನ ಅಭಿವೃದ್ಧಿಗೋಸ್ಕರವಾಗಿ 400 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಅನುದಾನವನ್ನು ಕೂಡ ಮೀಸಲಿಟ್ಟಿತ್ತು. ಈ ಒಂದು 400 ಕೋಟಿ ಅನುದಾನವನ್ನ ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪ ಈತನ ಮೇಲಿದೆ. ಜೊತೆಗೆ ಈಗ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಈ SC ST ಅನುದಾನವನ್ನು ಅಂದ್ರೆ ಅಭಿವೃದ್ಧಿ ಮಾಡುವಂತಹ ಅನುದಾನ ಏನಿದೆ ಅದನ್ನ ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ಜೊತೆಗೆ ಸಾಕಷ್ಟು ಅನುದಾನವನ್ನ ಬಳಕೆನೇ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಈತನ ಮೇಲೆ ಕೇಳಿ ಬರುತ್ತಿರುವಂತದ್ದು. ಇದೆಲ್ಲದರ ಸಮರ್ಪಕ ತನಿಖೆಯನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು HM ಜನಾರ್ದನಿಗೆ ಪ್ರಮೋಷನ್ ಅನ್ನು ಕೊಟ್ಟಿರುವಂತದ್ದು ಎಷ್ಟು ಸರಿ? ಸತೀಶ್ ಜಾರಕಿಹೊಳಿ ಅವರು ಕೂಡ ಇದು ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನೀವು ತನಿಖೆ ಮಾಡಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಆತನ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅವರಿಗೆ ಮಾದರಿ ನಡೆಯನ್ನು ಅನುಸರಿಸಬೇಕಾಗಿತ್ತು. ಇದನ್ನ ಬಿಟ್ಟು ಈತನಿಗೆ SE ಇಂದ CEಗೆ ಪ್ರಮೋಷನ್ ಅನ್ನ ಕೊಟ್ಟಿರುವಂತದ್ದು ಈತ ಮತ್ತಷ್ಟು ರಘುಪಾಲ್ ಅದೇನೇ ಇಲ್ಲಿ. ಯಾಕೆಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವರ ಗಮನಕ್ಕೆ ತರಬೇಕಾಗಿದ್ದು ಇವರ ಮೇಲಧಿಕಾರಿಗಳ ಒಂದು ಕರ್ತವ್ಯ. ಸೀನಿಯಾರಿಟಿ ಮೇಲೆ ಪ್ರಮೋಷನ್ ಕೊಡಬೇಕು, ಹೌದು, ಇಲ್ಲ ಅಂತಲ್ಲ. ಆದರೆ ಆ ಸಂದರ್ಭದಲ್ಲಿ ಇವರ ಸರ್ವಿಸ್ ರೆಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಇವರ ಮೇಲೆ ಇರುವಂತಹ ಆರೋಪ ಅದೆಲ್ಲ ನಾವು ದೃಶ್ಯಗಳಲ್ಲೇ ಗಮನಿಸ್ತಾ ಇದ್ವಿ. ಬ್ಯಾಂಕ್ನಲ್ಲಿರುವ ಕ್ಯಾಶಿಯರ್ ಕೂಡ ಕನ್ಫ್ಯೂಸ್ ಆಗಬೇಕು. ಆ ರೇಂಜ್ಗೆ ನೋಟಿನ ಬಂಡಲ್ಗಳನ್ನು ಅಲ್ಲಿ ಬಂಡಲ್ ಮಾಡಿಟ್ಟು ಎಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದನ್ನ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಹಿರಿಯ ಅಧಿಕಾರಿಗಳು ಇವರಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಇದರಲ್ಲಿ ಪಾಲುದಾರರಾಗೋದಿಲ್ವಾ? ನವೀನ್, ಖಂಡಿತವಾಗ್ಲೂ. ಯಾಕಂದ್ರೆ ಈತನ ಮೇಲಿರುವಂತಹ ಭ್ರಷ್ಟಾಚಾರ ಆರೋಪಗಳು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತಹ ವಿಚಾರ. ಜೊತೆಗೆ ಈತ SE ಇಂದ CEಗೆ ಒಂದು ಪ್ರಮೋಷನ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಇದು ಸಚಿವರ ಗಮನಕ್ಕೆ ಬಂದಿರುತ್ತೆ. ಯಾಕಂದ್ರೆ ಸಚಿವರ ಗಮನಕ್ಕೆ ಬಂದೇ ಈ ಒಂದು CE ಪೋಸ್ಟ್ ಅನ್ನು ಕೊಟ್ಟಿರ್ತಾರೆ. ಆದ್ರೆ HM ಜನಾರ್ದನ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾನ, ಜೊತೆಗೆ ಇಷ್ಟೆಲ್ಲ ಆರೋಪಗಳು ಈತನ ಮೇಲಿದೆಯಾ ಅದೆಲ್ಲವೂ ಕೂಡ ಸಚಿವರಿಗೆ ಮಾಹಿತಿ ಇಲ್ವಾ ಅಥವಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ವಾ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ನಾವು ಕೇಳಬೇಕಾಗತ್ತೆ. ಯಾಕಂದ್ರೆ ಇನ್ನೂ ತನಿಖಾ ಹಂತದಲ್ಲಿದೆ. ಲೋಕಾಯುಕ್ತ ಯಾವಾಗ ರೈಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇನ್ನೂ ಈತನ ಎಲ್ಲ
ದಾಖಲೆಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ಈತನ ವಿರುದ್ಧ ರಾಜ್ಯ ಸರ್ಕಾರ ಯಾವುದೇ ತನಿಖೆಯನ್ನು ಕೂಡ ನಡೆಸಿಲ್ಲ. ಈತ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆ ಒಂದು ಆರೋಪಗಳಿದೆ, ಆ ಆರೋಪಗಳಿಗೆ ಸೂಕ್ತ ಉತ್ತರವನ್ನು ಕೊಡುವಂತಹ ಒಂದು ಕೆಲಸ ಕೂಡ ಆಗಿಲ್ಲ. ಜೊತೆಗೆ ಈತ ಮಾಡಿರುವಂತಹ ಬೇರೆ ಬೇರೆ ಭ್ರಷ್ಟಾಚಾರಗಳಿಗೆ ಒಂದು ಯಾವುದೇ ದಾಖಲೆ ಅಂದ್ರೆ ಸಮರ್ಪಕ ದಾಖಲೆಗಳನ್ನು ಒದಗಿಸಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ಒಂದು ಕ್ಲೇಮ್ ಅನ್ನ ಕೂಡ ಈತ ಮಾಡ್ಕೊಂಡಿಲ್ಲ. ಹೀಗಿರುವಾಗ ರಾಜ್ಯ ಸರ್ಕಾರ ಅಥವಾ PWD ಇಲಾಖೆನಲ್ಲಿ ಈತನಿಗೆ ಒಂದು ಚೀಫ್ ಇಂಜಿನಿಯರ್ ಪೋಸ್ಟ್ ಅನ್ನು ಕೊಟ್ಟಿರುವಂತದ್ದು ಎಷ್ಟು ಸರಿ? ಜೊತೆನಲ್ಲಿ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಒಂದು ಸಿಇ ಪೋಸ್ಟ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಈ SCಯನ್ನೇ ಉನ್ನತೀಕರಿಸಿ ಆತನನ್ನ ಅದೇ ಒಂದು ಇಲಾಖೆನಲ್ಲಿ ಮುಂದುವರಿಸಿರುವಂತದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಾಕಷ್ಟು ಮಂದಿ ಕೇಳ್ತಿರುವಂತದ್ದು. ನವೀನ್, ಥ್ಯಾಂಕ್ ಯು ರಘು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.